ಗೌರ್ಮೆಂಟ್ ಶಾಲೆ ಓದಿ ಬದುಕಲ್ಲ ಮಕ್ಕಳು. ಈಗ ಎಷ್ಟೋ ಮಂದಿ ವಿಧವೆಯರಾಗಿ ಕೂತಾರ್ರಿ. ಮಕ್ಕಳಿಗೆ ತಾಯಿ ತಂದಿಗೆ ಓದಿಸೋದಾಗುದಿಲ್ರಿ. ಊರಿಗೆ ಬಂದು ಸಾಲಿದ್ರೆ ಆ ಊರು ಸಂಸ್ಕಾರವಂತ ಊರಾಕೈತಿ. ಹೆಣ್ಮಕ್ಳು ದುಡಿಬೇಕು, ಈ ಹುಡುಗರು ಸಾಪ್ ಹಚ್ಬೇಕು. ಎಲ್ಲಿ ತಕ್ಕಂತ ದುಡಿತಾರ ಅವರು. ಬಸ್ ಓಡಾಡ್ತಾವ ಚಿಕ್ಕ ಮಕ್ಕಳು ಸರ್. ಮನೆ ಓದಾರ ಮನೆಗೆ ಬರ್ತಾರ ಅಂಬದ್ ಗ್ಯಾರಂಟಿ ಇಲ್ಲ ಸರ್. ಇಂಗ್ಲಿಷ್ ಸರ್ಕಾರಿ ಶಾಲೆಗೂ ಕಲಿಸ್ಬೋದಲ್ಲ ರೀ. ನಮ್ಮ ಊರ್ ಸಾಲಿ ನಾವು ಮುಚ್ಚಾಕ್ ಕೊಡುದಿಲ್ಲ. ಗಂಡು ಮಗನೇ ನಾಲ್ಕು ಬಿದ್ದ ಮೇಲೆ ಹೆಣ್ಮಕ್ಳ ಕೈಲಿ ಹಾಕತ್ತೆ. ಆ ಹಳ್ಳಿಗಳಿಂದ ಬರೋದು ಎರಡನೇ ತರಗತಿ 3ನೇ ತರಗತಿ ಬಸ್ ಬಿಡ್ತಾರ ಅಂದ್ರಲ್ಲ ರೀ. ಒಂದೊಂದ್ಸಲಿ ಬಸ್ ಬಿಟ್ಟಿಲ್ಲ ಅಂದ್ರೆ ಆ ಮಗು ಎಲ್ಲಿ ಹೋಗ್ಬೇಕ್ರಿ? ನಮಗೆ ಮಕ್ಕಳದು ನಮ್ಮ ಅಕ್ಕ ಕಿತ್ಕೋಬೇಡ್ರಿ, ನಮ್ಮ ಅಕ್ಕ ನಮ್ಗೆ ಉಳಿಸ್ಕೊಡ್ರಿ ಅಂತ ನಾವು ಕೇಳಿ ಸರ್. ಸಂಡೂರು ತಾಲೂಕು ಬಳ್ಳಾರಿ ಜಿಲ್ಲೆ ಅಂತೇಳಿ ಸರ್. ನಮ್ಮದು ಕುಮಾರಸ್ವಾಮಿ ಏರಿಯಾ. ನಮಗೆ ನಿಮ್ಸಕ್ಕೆ 10 ಗಾಡಿ ಹೋಗ್ತಾವ. ಈಗ ನಮ್ಮ ಶಾಲೆ ತೆಗಿಬೇಕಂತ ಮಾಡ್ಯಾರ ಸರ್. ನಾವು ಹಳ್ಳ್ಯಾಗ ಜೀವನ ಮಾಡಕತ್ತೀವಿ. ನಮ್ಗಿರೋದು ಒಂದೇ ಬಸ್ ಸರ್. ನಮಗೆ 3 ಹೊತ್ತು ಓಡಾಡ್ತೈತೆ ಆ ಬಸ್ಸು ಸರ್. ನಮಗೆ ಟವರ್ ಕಂಬನೂ ಇಲ್ಲ, ಏನೂ ಇಲ್ಲ. 1ನೇ ಕ್ಲಾಸ್ ಹುಡುಗರು ನರಸಾಪುರ ಪಂಚಾಯತಿ ಆಫೀಸ್ ಒಂದೇ ಸ್ಕೂಲ್ ಬೇಕಂತೆ ಮಾಡ್ತೀವಿ ಅಂತ ಕುಂತಾರೆ ಸರ್ಕಾರದವರು. ನಮ್ಮ ಕೈಲಿ ಆಗಲ್ಲ ಸರ್. ನಮ್ಮ 1ನೇ ಕ್ಲಾಸ್ ಹುಡುಗರನ್ನ ನಾವು ಇಲ್ಲಿದ್ದ ಅಲ್ಲಿಗೆ 5 ಕಿಲೋಮೀಟ್ರು 6 ಕಿಲೋಮೀಟ್ರ್ ನಾವು ದಾರಿ ನಡ್ಸೋಕೆ ಆಗೋದಿಲ್ಲ ಸರ್. ನಿಮ್ಸಕ್ಕೆ 10 ಗಾಡಿ ಬರ್ತಾವೆ ಸರ್. ನಿಮ್ಸಕ್ಕೆ 10 ಗಾಡಿ ಬರ್ತಾವ. ನಮ್ಮ ಹುಡುಗರು ಹುಷಾರಿಲ್ಲ ಸರ್. ನಾವು ಸರ್ಕಾರಕ್ಕಾಗಿ ನಾವು ಮಕ್ಕಳು ಅಡ್ಕೊಂಡಿಲ್ಲ ಸರ್. ನಾವು 2,000 ನಾವು ಕೇಳಿದ್ದಿಲ್ಲ ಸರ್. ನಮ್ಮಲಿದ್ದ ಸರ್ಕಾರ ನಾವು ಅವ್ರಲಿದ್ದ ನಾವಲ್ಲ ಸರ್. ನೋಡ್ರಿ ಸರ್, ನಮಗೆ ದಯವಿಟ್ಟು ನಮ್ಮ ಶಾಲೆ ನಮಗೆ ಉಳಿಬೇಕು. ನಮ್ಮ ಮಕ್ಕಳು ನಾವು ಅಡಿವಾಗ ಜೀವನ ಮಾಡಕತ್ತೀವಿ ಸರ್. ನಾವು ಅಡಿವಾಗ ಸರ್ ನಮ್ಮ ಜೀವನ ಮಾಡೋದು. ಈ ಕಡ್ಲಿದ್ದ ಬಂದರೆ ಆ ಕಡೆ ತಡೆಯೋದಾಗೋದಿಲ್ಲ ಸರ್ ನಮ್ಮ ಮಕ್ಕಳಿಗೆ. ಈಗ ಪಂಚಾಯತಿ ಒಂದು ಶಾಲೆ ಅಂದರೆ ನಾವು ಹೆಂಗೆ ಕಳ್ಸೋಣ ಸರ್ ನಾವು? ಸರ್ ಪಂಚಾಯತಿ ನಮಗೆ 5 ಕಿಲೋಮೀಟ್ರ್ 6 ಕಿಲೋಮೀಟ್ರ್ ಐತೆ ಸರ್ ನಮಗೆ. ಅಲ್ಲಿಂದ ಬರೀ ಅಡಿವಾಗ ಬರ್ಬೇಕು ಸರ್. ಅಲ್ಲಿಂದ ಲಾರಿಗಳು ಸರ್. ಕುಮಾರಸ್ವಾಮಿ ಏರಿಯಾ ಗಣಗಾರಿಕೆ ಸರ್ ನಮ್ಮದು. ಲಾರಿಗಳು ನಿಮ್ಸಕ್ಕೆ 10 ಗಾಡಿ. ಬಳ್ಳಾರಿ ಸಂಡೂರು ಸರ್. ನಾನು ಅದರಂತ ಹೇಳಿನಿ ಸರ್. ಈಗ ಬಳ್ಳಾರಿ ಸಂಡೂರು ನಾವು ಹೆಂಗೆ ಸರ್ ನಾವು ಇದು ಮಾಡೋದು? ನಮಗೆ ಶಾಲೆ ಬೇಕೇ ಬೇಕು ಸರ್. ಅದಕ್ಕೋಸ್ಕರ ಸರ್. ಯಾರು ಸರ್? ಇಲ್ಲ ಸರ್, ನಮ್ಮ ಕೈಲಿ ಆಗಲ್ಲ. ಅವ್ರು ನಮಗೆ ಸರ್ ಸುಮ್ಮನೆ ಸರ್ ದುಡ್ಡು ಕೊಟ್ಟು ಓದ್ಸೋ ವ್ಯಕ್ತಿ ದುಡ್ಡು ಕೊಟ್ಟು ಓದ್ಸೋ ವ್ಯಕ್ತಿ ನಮ್ಮದಲ್ಲ ಸರ್. 100 ರೂಪಾಯಿ ಕೂಲಿ ತರಬೇಕು, ತಿನ್ಬೇಕು. ಬೇವೂರು ಮಠ ನರಸಾಪುರ ಮಠ ನಾವು ಬೆಳಿಗ್ಗೆ 6 ಗಂಟೆಗೆ ಬಂದರು, ಸಾಯಂಕಾಲ 6 ಗಂಟೆ 7 ಗಂಟೆ ಆಗ್ತದೆ ಸರ್ ನಾವು ಹೋಗೋಷ್ಟೊಳಗೆ. ನಾನು 9ನೇ ತರಗತಿ ಮುಗೀತಿ, ಈಗ 10ನೇ ತರಗತಿ ಓದ್ತೀನಿ. ನಂದು ಈಗ ಸಿದ್ದರಾಮಯ್ಯ ಸರ್ ಅವ್ರಿಗೆ ಏನು ರಿಕ್ವೆಸ್ಟ್ ಅಂದರೆ ಈ ಸರ್ಕಾರಿ ಶಾಲೆ ಮುಚ್ಚುತ್ತದಲ್ಲ, ಆ ಸರ್ಕಾರಿ ಶಾಲೆ ಅಲ್ಲೇ ಇರಬೇಕು. ಈ KPS ಮ್ಯಾಗ್ನೆಟ್ ನಮಗೆ ಬ್ಯಾಡನೇ ಬೇಡ. ಮೊದಲು ಇರೋ ಶಾಲೆ ಉದ್ಧಾರ ಮಾಡಿರಿ. ಎಷ್ಟೋ ಶಾಲೆ ಗೋಡಿಗಳು ಬಿದ್ದಾವ, ಶೌಚಾಲಯಗಳಿಲ್ಲ. ಅದೇ ಶಾಲೆ ಉದ್ಧಾರ ಮಾಡಿರಿ, ನಮಗೆ ಸಾಕ್ರಿ. ಇದೇ ಸಿದ್ದರಾಮಯ್ಯ ರಿಕ್ವೆಸ್ಟ್ ರೀ. ಇನ್ನೊಂದು ಮಾತು ರೀ ನಂದು, ಈ KPS ಮ್ಯಾಗ್ನೆಟ್ ಅಂದರೆ ಒಂದು ಪೂರಾ 5 ಗ್ರಾಮದಲ್ಲಿ 5 ಪಂಚಾಯತಿ ಅವ್ರೆ. 1 ಪಂಚಾಯತಿ ಆದರೆ 5 ಗ್ರಾಮದ 1 ಪಂಚಾಯತಿಯಲ್ಲಿ ಒಂದು KPS ಮ್ಯಾಗ್ನೆಟ್ ತೆಗಿತಾರೆ ರೀ. ಸುತ್ತಮುತ್ತ ಇದ್ದು ಎಲ್ಲ ಹಳ್ಳಿಗಳಲ್ಲಿ ಸರ್ಕಾರಿ ಶಾಲೆ ಮುಚ್ಚುತ್ತದೆ ರೀ. ಅದು ನಮಗೆ ಬೇಡ ಅಂದರೆ ಈ ಮುಚ್ಚುತ್ತೆ ಅಂದರೆ ಇದು ಸರ್ಕಾರಿ ಇದು KPS ತೆಗಿತಂದರೆ ಆ ಹಳ್ಳಿಗಳಿಂದ ಬರೋದು 2ನೇ ತರಗತಿ 3ನೇ ತರಗತಿ ಬಸ್ ಬಿಡ್ತಾರೆ ಅಂದ್ರಲ್ಲ ರೀ. ಒಂದೊಂದು ಸಲ ಬಸ್ ಬಿಟ್ಟಿಲ್ಲ ಅಂದ್ರೆ ಆ ಮಗು ಎಲ್ಲಿ ಹೋಗ್ಬೇಕ್ರಿ? ಅಂದರೆ ತಂದೆ ತಾಯಿನೂ ಭಯ, ಯಪ್ಪ ನಮ್ಮ ಮಗು ಎಲ್ಲಿ ಓದ್ತದೆ, ಈಕಿ ಆಲ್ರೆಡಿ ಹೆಣ್ಮಗಳು ಸುಮ್ಮನೆ ಏನು ಬೇಡ ಶಾಲೆ ಓದ್ಸೋದು, ಕೂಲಿ ನಾಲಿ ಮಾಡ್ಸೋಕ್ಕೆ ಹೋಗೋದ ಅಂತ ಹೇಳಿ ಭಯದಿಂದ ಕೂಲಿ ನಾಲಿ ಮಾಡ್ಸೋಕೆ ಹೋಗ್ತದ್ರಿ. ಅದ್ರಸ್ಲಾಗಿ ಈ ಸರ್ಕಾರಿ ಶಾಲೆ ಬೇಕು ರೀ ನಮಗೆ. KPS ಮ್ಯಾಗ್ನೆಟ್ ಬೇಡನೇ ಬೇಡ ರೀ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೇನೆ ರೀ. ಹೆಣ್ಮಕ್ಳು ದುಡಿಬೇಕು, ಈ ಹುಡುಗರು ಸಾಪ್ ಹಚ್ಬೇಕು. ಎಲ್ಲಿ ತಕ್ಕಂತ ದುಡಿತಾರ ಅವರು. ಇವಾಗ ಅದಕ್ಕೆ ಹಾಕ್ರಿ, ಇದಕ್ಕೆ ಹಾಕ್ರಿ, ಕಾರ್ಪೆಟ್ಗೆ ಹಾಕ್ರಿ, ಇಂಗ್ಲೀಷ್ಗೆ ಹಾಕ್ರಿ ಅಂತ ಓದ್ಕೊಂಡ್ರೆ ನಾವು ಎಲ್ಲಿ ಓದ್ಬೋದು? ರೊಕ್ಕ ಇಟ್ಟು ಓದ್ಸೋದಾಕತ್ತೆ. ಗಂಡು ಮಗನೇ 4 ಬಿದ್ದ ಮೇಲೆ ಹೆಣ್ಮಕ್ಳ ಕೈಲಿ ಹಾಕತ್ತೆ. ಆಗೋದಿಲ್ಲಲ್ಲ. ಇನ್ನು ಹೋಗಿ ಕಿತ್ತಿಸ್ತೀವಿ, ಹಾಕ್ತೀವಿ, ಬಂದ್ ಮಾಡ್ತೀವಿ ಅಂದ್ರೆ ಯಾವ್ದ್ರಲ್ಲಿದ್ದು ಓದಿಸ್ತಾರೆ ಹೇಳು? ಬಂದ್ ಶಾಲೆ ಮುಚ್ಚಂಗಿಲ್ಲ. ಗೋರ್ಮೆಂಟ್ ಶಾಲೆ ಬೇಕು ನಮ್ಗೆ. ಗೋರ್ಮೆಂಟ್ ಶಾಲೆನೇ ಬೇಕು ಸರ್. ನಾವು ಬಡವರು ಸರ್, ನಾವು ಬಡವರು. ನಮಗೆ ದುಡಿದ್ರೆ ಬಾನ, ನಮಗೆ ದುಡಿದ್ರೆ ನಮಗೆ ದುಡಿದ್ರೆ ಅನ್ನ, ಇಲ್ಲಿದ್ರಿಲ್ಲ. ನಮ್ಮ ಮಕ್ಕಳು ದೂರ ಕಳಿಸ್ಬೇಕಂತಾರ ಸರ್. ನಾವು ಕಳ್ಸೋದು ಆಗಲ್ಲ. ಗಾಡಿಗಳು ಇರ್ತಾವ, ಬಸ್ ಓಡಾಡ್ತಾವ. ಚಿಕ್ಕ ಮಕ್ಕಳು ಸರ್ ಓದಾರ ಮನೆಗೆ ಬರ್ತಾರ ಅಂಬದ್ ಗ್ಯಾರಂಟಿ ಇಲ್ಲ ಸರ್. ನಾವು ಕಳ್ಸಲ್ಲ. ನಮ್ಮೂರಲ್ಲೇ ಶಾಲೆ ಆಗ್ಬೇಕು ನಮ್ಗೆ. ನಮ್ದು ಕೋಲಾರ ಸರ್. ಅದು 3 ಊರು ಸೇರಿ ಒಂದು ಪಂಚಾಯತಿ ಐತ್ರಿ ಸರ್.
ಅಂದ್ರೆ ಒಂದು ಪಂಚಾಯತಿಂದ ಆ ಊರಿಗೆ ಹೋಗ್ಬೇಕಾದ್ರೆ 20 ರೂಪಾಯಿ ಚಾರ್ಜ್ ಐತ್ರಿ. ದಿನ 40 ರೂಪಾಯಿ ಕೊಟ್ಟು ಮಕ್ಳು ಸ್ಕೂಲಿಗೆ ಹೋಗೋದು ಆಗೋದಿಲ್ಲ ರೀ. ನಮ್ಮ ಊರಲ್ಲೇನ ಸ್ಕೂಲ್ ಇರ್ಬೇಕ್ರಿ. ನಮ್ಮ ಮಕ್ಕಳು ಕನ್ನಡ ಸ್ಕೂಲನ್ನ ಕಲಿಬೇಕು. ನಮ್ಮ ಊರಲ್ಲಿ ಎಲ್ಲಾನು ಗೌರ್ಮೆಂಟ್ ಸೌಲಭ್ಯ ಸಿಗ್ಬೇಕಂತ ನಾವು ಕೇಳ್ತೇವೆ. ಪಂಚಾಯತಿ ರೀ. ಅಲ್ಲೇ ಅವರು KPS ಅಂತ ತೆಗ್ದು ಇಂಗ್ಲಿಷ್ ಮೀಡಿಯಂ ಕೊಡ್ತೀವಿ ಅಂತ. ಇಂಗ್ಲಿಷ್ ಮೀಡಿಯಂ ಆಗಂಗಿಲ್ರಿ, ಅದು ಆಗೋದಿಲ್ರಿ. ಈಗ ರೀ ಗೌರ್ಮೆಂಟ್ ಸ್ಕೂಲಿಗೆ ನಮ್ಮ ಅಂತ ದುಡ್ಡು ಕೊಟ್ಟು ಕಲ್ಸೋದು ಆಗೋದಿಲ್ರಿ ನಮ್ಮ ಮಕ್ಕಳಿಗೆ. ನಾವು ಕನ್ನಡ ಫ್ರೀಯಾಗಿ ಹಾಂ ರೀ, ಫ್ರೀಯಾಗಿ ನಮ್ಮ ಊರಾಗ ಇರ್ಬೇಕ್ರಿ ಸರ್. ಅದು ಹಂಗಾದ್ರೆ ಶಾಲೆ ಇದ್ರೆ ಏನ್ ಅನುಕೂಲ ನಿಮ್ಗೆ? ನಮ್ಮ ಮಕ್ಕಳಿಗೆ ಅನುಕೂಲ ಆಕೈತಲ್ರಿ ಸರ್. ನಮ್ಮ ಮಕ್ಕಳಿಗೆ ದಿನ ನಡ್ಕೋತ ಹೋಗೋದು, ಬಸ್ಸಿಗೆ ಹೋಗೋದು ತಪ್ತೈತ್ರಿ ಸರ್. ನಾವು ಬೆಂಗಳೂರು ಧಾರವಾಡದಿಂದ ಬಂದೇವ್ರಿ ನಾವು. ಈಗ ಹಳ್ಳಿ ಒಳಗಿನ ಶಾಲೆ ಬಂದ್ ಮಾಡ್ತಾರಂತೀವ್ರು, ಮುಚ್ತಾರಂತ. ಇದು ಮುಚ್ತಾರಂದ್ರೆ ಏನಿದ್ರ ಅರ್ಥ, ಇದು ಸಂಸ್ಕಾರ ಇಲ್ಲ ಅಂತ ಈ ಸರ್ಕಾರಕ್ಕೆ ಹೆಂಗೆ ಅನ್ನೋದು ಹೇಳ್ತಂಗೆ ಕೇಳ್ರಿ. ಮನೆ ಇರ್ತೈತಿ, ಮನೆ ಒಳಗೆ ಅಡಿಗೆ ಮನೆ, ದೇವ್ರ ಕೋಲೆ ಅಂತ ಒಂದು ಕೋಲೆ ಇರ್ತೈತಿ. ಆ ಕೋಲೆ ಇದ್ರೆ ಅದೊಂದು ಸಂಸ್ಕಾರ ಮನೆ ಆಕೈತಿ. ಅದು ಆ ಒಳಗೆ ಆ ಮನೆ ಒಳಗೆ ಸಂಸ್ಕಾರ ಇರ್ತೈತಿ. ಅದೇ ರೀತಿ ಊರಿಗೆ ಒಂದು ಸಾಲ ಇದ್ರೆ ಆ ಊರು ಸಂಸ್ಕಾರವಂತ ಊರು ಆಕೈತಿ. ಊರಿಗೆ ಸಂಸ್ಕಾರ ಇಲ್ಲ ಅನ್ನುವಂಗೆ ಆಕೈತಿ ಇದು ಶಾಲೆ ತೆಗೆದ್ರೆ. ಮತ್ತು ಈ ಹೊತ್ತಾಗಿ ಬಡವ್ರ ಮಕ್ಕಳು ಭಾಳ ದೂರ ಹೋಗಕ್ಕೆ ಆಗಂಗಿಲ್ಲ ಶಾಲೆಗೆ. ಅಲ್ಲೇ ಊರಾಗ ಅದ್ರ ಸಮೀಪ ಆಕೈತಿ, ಹೋಗ್ತಾರ ಅವರು. ಅದ್ರ ಸಂಬಂಧ ಈಗ ಇವರೆಲ್ಲರೂ ತಾಯಂದ್ರೆ ಹೇಳ್ಯಾರ, ನಾವು ಈಗ ಅನ್ನ ಆಗೈತಿ ಅಲ್ಲ ನೋಡ್ಬೇಕಂತೀರ ಒಂದು ಅಗಳು ಸಿಗ್ತೇವೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ತಿಳ್ಕೊಬೇಕು. ಇಡೀ ಡಬರಿ ಹಿಚ್ಕಾಕೆ ಹೋಗಬಾರ್ದು. ಇವ್ರೇನು ಹೇಳ್ಯಾರ ಹೆಣ್ಮಕ್ಳು, ಇವ್ರು ಹೇಳಿದ್ದು 100ಕ್ಕೆ 100 ಖರೆ ಐತಿ. ಮತ್ತು ನಿಮ್ಮ ಗೌರ್ಮೆಂಟ್ ಮುಂದೆ ಉಳಿಬೇಕನ್ನೋ ಒಂದು ಇತ್ತು ಅಂದ್ರೆ ಇದನ್ನೇ ಕಾಯ್ದೆ ತಂದಿರಲ್ಲ. ಇದನ್ನು ಮ್ಯಾಗ್ನೆಟ್ ಸ್ಕೂಲು ಇದನ್ನು ತಕ್ಷಣ ಬಂದ್ ಮಾಡಿರಿ. ಬಂದ್ ಮಾಡಿ ಬಡವ್ರಿಗೆ ಅನುಕೂಲ ಮಾಡಿಕೊಡ್ರಿ ಕಲಿಯಾಕೆ. ಬಡವ್ರ ಮಕ್ಕಳು ಶಾಣ್ಯಾರಲ್ಲಿ ಇವತ್ತು ಬಡತನ ನೀಗಬೇಕಂತೀರಿ. ಬೇಕಾದಷ್ಟು ದುಡ್ಡು ನಮ್ಮ ಬಡತನ ಹೋಗೋದಿಲ್ಲ. ನಮ್ಮ ಬಡತನ ನಾವು ಕಳ್ಕೊಬೇಕಂದ್ರೆ ಏನು ಮಾಡ್ಬೇಕಂದ್ರೆ ಮಕ್ಕಳಿಗೆ ಒಂದು ಶಿಕ್ಷಣ ಕೊಡ್ಬೇಕು. ಶಿಕ್ಷಣ ಕೊಟ್ಟರೆ ಅದರಿಂದ ಮಕ್ಕಳು ಉದ್ಧಾರಕ್ಕಾರ. ಈಗ ನೀವು ಮಾಡೋ ಉದ್ದೇಶ ಏನು, ಇವ್ರು ದುಡಿಯೋರು ದುಡ್ಕೊಂತನೇ ಹೋಗಲಿ, ನಾವು ಬಿಸ್ನೆಸ್ ಮಾಡೋರು ಮಾಡ್ಕೊತಾನೆ ಹೋಗಲಿ ಅನ್ನೋ ಉದ್ದೇಶದಿಂದ ನೀವು ಮಾಡಾಕತ್ತೀರಿ ಅನ್ನೋದು ಇಡೀ ಕರ್ನಾಟಕದ ಸಣ್ಣ ಸಣ್ಣ ಮಕ್ಕಳದಿಂದ ಹಿಡ್ಕೊಂಡು ದೊಡ್ಡರ ಮುದುಕರ ತನಕ ಗೊತ್ತಾಗೈತಿ. ಇವತ್ತು ನೋಡ್ರಿ, ಇವತ್ತು ಸಣ್ಣ ಸಣ್ಣ ಮಕ್ಕಳು ಯಾವ ರೀತಿ ಬಂದಾರೆ. ನಾವು ಬರ್ಬೇಕತ್ತೀರ 3-4 ಸಲ ನಿಂತು ಬಂದೇವು ನಾವು. ಅಷ್ಟು ತ್ರಾಸು ತೊಗೊಂಬಂದೇವು, ಇನ್ನೂ ತ್ರಾಸು ತೊಗೊಳಕ್ಕೆ ತಯಾರಿದ್ದೇವೆ ನಾವು. ಇದು ನಮ್ಮ ಯಾವುದೇ ರೀತಿ ನಮ್ಮ ಊರು ಶಾಲೆ ನಾವು ಮುಚ್ಚಾಕೆ ಕೊಡೋದಿಲ್ಲ. ನಮ್ಮ ಕರ್ನಾಟಕದಾಗ ಯಾವ ಹಳ್ಳಿ ಒಳಗೂ ಯಾವ ಶಾಲೆನೂ ಮುಚ್ಚಂಗಿಲ್ಲ. ನಮಗೆ ಮಕ್ಕಳದು ನಮ್ಮ ಮಕ್ಕಳು ಕಿತ್ಕೋಬೇಡ್ರಿ, ನಮ್ಮ ಮಕ್ಕಳು ನಮ್ಗೆ ಉಳಿಸ್ಕೊಡ್ರಿ ಅಂತ ನಾವು ಕೇಳಿ ಸರ್. ಇಷ್ಟು ಬಿಟ್ಟು ಬೇರೆ ಇನ್ನೇನು ಕೇಳಿಲ್ಲ ಸರ್ ನಾವು. ಇವತ್ತು ನಮ್ಮ ಶಾಲೆ ಮಾರೋದಕ್ಕಿನ್ನ ನಮ್ಮ ಮಕ್ಕಳೇ ಮಾರಲಿ, ನಮ್ಮನ್ನೇ ಮಾರಲಿ. ಇಂಗ್ಲೀಷ್ ಅಂದ್ರೆ ಜಗ್ಗಿ ಜನಾಗ ಬರಲ್ರಿ, ಕನ್ನಡ ಅಂದ್ರೆ ಬರ್ತದ್ರಿ. ಇಂಗ್ಲೀಷ್ ಸ್ವಲ್ಪ ಹಾರ್ಡ್. ಜಗ್ಗಿ ಜನಕ್ಕೆ ಇಂಗ್ಲಿಷ್ ಬರಲ್ಲ, ಅದಕ್ಕೆ ಅವ್ರು KPS ಅಲ್ಲಿ ನಿಮಗೆ ಇಂಗ್ಲಿಷ್ ಕಲಿಸ್ತೀವಿ ಅಂತಾರೆ. ಇಂಗ್ಲೀಷ್ ಸರ್ಕಾರಿ ಶಾಲೆಗೂ ಕಲಿಸ್ಬೋದಲ್ಲ ರೀ. ಇವಾಗ ತಟ ಇದಾಗ್ತದ ಹುಡುಗರಿಗೆ. ಮಕ್ಕಳು ಹೋಗಿ ಬರತಕ್ಕನ ಭಯ ಇರ್ತೈತಿಲ್ಲ ಸರ್. ಮೊಮ್ಮಕ್ಕಳು ಹೋಗಿ ಬರತಕ್ಕನ ಭಯ ಇರ್ತೈತೆ. ನಾವು ದುಡಿದ್ರೆ ಅನ್ನ ನಮ್ಗೆ ಇಲ್ಲದ್ರಿಲ್ಲ ಸರ್. ನಾವೊಂದು ಹೇಳ್ತೀವಿ, ನಮಗೆ ಕೊಡೋದು 250 ರೂಪಾಯಿ ಕೊಡ್ತಾರೆ ಸರ್. ನೀವು ಬೇರೆ ಕಡೆಯಲ್ಲಿ ವಸ್ತು ನಾವು ಇದು ಮಾಡ್ತೀವಿ ಅಂತ ನಂತರ ಒಂದು ಬುಕ್ ಇಲ್ಲದ್ರೆ ನಡೆಯಂಗಿಲ್ಲ, ಒಂದು ಪೆನ್ ಇಲ್ಲದ್ರೆ ನಾವು ಹೆಂಗ್ ಜೀವನ ಮಾಡ್ಬೇಕು ಸರ್? ನಮ್ಮ ಮಕ್ಕಳು ಸರ್ಕಾರಿ ಶಾಲೆಗೆ ಓದ್ದಂಗ ಮಾಡ್ತಾರಲ್ಲ ಸರ್. ಸರ್ ದುಡೋ 100 ರೂಪಾಯಿದಾಗ ನಾವ್ ಏನ್ ಮಾಡೋಣ ಸರ್? ಗೌರ್ಮೆಂಟ್ ಶಾಲೆಗೆ ಓದಿ ಬದುಕಲ್ಲ ಮಕ್ಕಳು. ಅವ್ರು ಹೆಣ್ರ ಮಕ್ಕಳು ಓದಿಸೋದು, ದುಡ್ಕೊಂತಂದು ಮಕ್ಳು ಹಾಕೋದು ಎಷ್ಟು ಕಷ್ಟ ರೀ. ಅದ್ರ ದಾರು ಬಿಡಿಸೋದು ತಯಾರಿಲ್ಲ, ಸ್ಕೂಲ್ ಬಂದ್ ಮಾಡ್ತಾರಲ್ರಿ ಗೌರ್ಮೆಂಟ್. ಹೆಂಗ ಇದನ್ನ ಯಾರು ಕೇಳಲ್ಲ? ಈಗ ನಮ್ಮ ಮನೆಯಲ್ಲಿ 3 ಮಂದಿ ತೀರ್ಕೊಂಡ್ರಿ, ನಮ್ಮಂತ ಕಷ್ಟ ಯಾರಿಗೂ ಇಲ್ಲ ರೀ. ಅದು ಅಷ್ಟ ಹೇಳ್ರಿ. ಈಗ ಎಷ್ಟೋ ಮಂದಿ ವಿಧವೆಯರಾಗಿ ಕೂತಾರ್ರಿ, ಮಕ್ಕಳಿಗೆ ತಾಯಿ ತಂದಿಗೆ ಓದಿಸೋದಾಗುದಿಲ್ರಿ, ವಿಧವಾ ಆದವ್ರು. ನಮ್ಮೂರಲ್ಲಿ ಶಾಲೆ ಊರಾಗಿರ್ಬೇಕು. 5 ಕಿಲೋಮೀಟ್ರ್ ದೂರ ಅಮ್ಮಂಗೆ ಆಗ್ತವಂತಾರ ಸಣ್ಣ ಮಕ್ಕಳು ಶಾಲೆ. ಇದ್ರಂಗೆ ದೊಡ್ಡ ರೋಡು ಬಸ್ಸು, ಅದ್ರಾಗ ಏನನ್ನಾದ್ರೆ ನಮ್ಮ ಮಕ್ಳು ಏನು ಗತಿ ಆಗ್ಬೇಕು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.